ನೋಡಿ ಕಲಾವಂತರ ಅಣ್ಣಾಜಿಯವರು ಏನವ ಬಹಳ ಮಾರ್ಮಿಕವಾಗಿ ಮಾತಾಡಿ ದೈವಕ್ಕೆ ಮನೋರಂಜನೆ ಕೊಟ್ಟು ವಿಷಯಗಳನ್ನ ಹಿಡಿದು ಪ್ರತಿಪಾದನೆ ಮಾಡಿ ಸಂದ ಮುಗಿಸಿದಾಗ್ಯದ. ಏನ್ ಹುಷಾರಲ್ರಿ? ಯಾಕಪ್ಪ ಅಂತಂದ್ರತ್ತಮ್ಮ, ಯಾಕವ ಏನಾಗ್ಯವ? ಆಗಿನ ಕಲಾವಂತರ ಹಾಡದೆ ಬೇರೆ ಆಗ್ಯದ, ಈಗಿನ ಕಲಾವಂತರ ಹಾಡದೆ ಬೇರೆ ಆಗ್ಯದ. ಏನಾಗ್ಯದವ ಆಗಿನವ್ರಿಗೆ ಈಗಿನವ್ರಿಗೆ? ಆಗಿನ ಕಲಾವಂತರ ಜೇವೂರ ಗೌಡರಾಗಲಿ, ಹೈನಾಳ ಚಂದ್ರ ಮುತ್ಯಾರಾಗಲಿ, ಕೊಂಕಣಗ ಎಲ್ಲ ಮುತ್ಯಾರಾಗಲಿ, ಏನವ ನಮ್ಮ ಮನವಿ ಮದಗೋಣ ಮುತ್ಯಾರಾಗಲಿ, ಏನ್ ಮಾಡ್ತಿದ್ರು? ಮಾಳಿಂಗರಾಯ ಅಮೋಘ ಮುತ್ಯಾನ ಗುಡಿ ಮುಂದ ದಿಮ್ಮ ಇಟ್ಟ ದೇವರ ಕರೆದ ಹಾಡ್ಲಕ್ಕ ಚಾಲು ಮಾಡಿದಾರ. ಏನಾಗ್ತಿತ್ತು? ದೇವರ ಕೊಳ್ಳಾಗ ಕಟ್ಟಿದ ಕಟ್ಟಮಾಲಿ ತಾನಾಗೆ ಹೇಳೋದು ಇಳಿದು ಮಾಡ್ತಿತ್ತು ಆಗಿನ ಜವರ್ಗೌಡ ಹಾಡಾಗ, ಆಗಿನ ಕಲಾವಂತರ ಹಾಡಾಗ. ಈಗ ನೀವು ಹಾಡ್ಲಾಕ ಹಚ್ಚಿರ್ಲಿ ಹಚ್ಚಿಗಡೆ ಅಪ್ಪ ಅಣ್ಣವ್ರ ಅನ್ರಿ ಅಣ್ಣವ್ರ ಮತ್ತೆ ಹೆಚ್ಚಿಗಡೆ ಏನು ನೀವು ಹಾಡತ್ತನ ಘೋಷಾಣ ದೇವ್ ಹೇಳುದು ಕೊಡುದು ನಡೆಸ್ಯಾವ ಆದ್ರೆ ಅರ ಕೇಳತ್ತೀವಿ ಒಣ್ಣಿನ ಕೋಳಿ ತಮ್ಮ. ಆಗಿನ ಕಲಾವಂತರ ಎನ್ನ ಮಾತು ನೆನಪಿ ಬರ್ತದ ಏನ್ರಿ? ಜವರ ಗೌಡರು ಜೈಬೇರಿ ಹೊರಲಾರುವ ಕೇಳ್ರಿ ಡೊಳ್ಳಿನ ಹಾಡಿನಲ್ಲಿ ಹರಿನಾಳ ಮುತ್ಯಾಗಂಬರ ಹಾಡ ಮತ್ತದ ಹುಲಿ ಕರಜಿಗೆ ಹವಣ್ಣ ಹಾಡಕ್ಕ ಬರೋ ಜಾನ ಕೇಳ್ರಿ ಮಾರ್ಗದಲ್ಲಿ ಮಾರ್ಗ ಹಾಡಿ ಅವರು ಮೈ ಮತ್ತು ಕೇಳ್ರಿ ಸತ್ಯ ಸಂಘದಲ್ಲಿ ರೂಗಿ ಶಾಂತಿಲಿಂಗ ಕೂಗಿ ಉಳಿಸ್ಯಾರ ಜಗದಾಗ ಕಾಳದ ಕಲಿ ಕಂಠ ನೋಡಿ ಬಟ್ ಅಂದ್ರು ಇಂಗ್ಲೇಶ್ವರ ಸರಸರಕಾಗ ಕರ್ನಾಟಕದ ಕೋಗಿಲಿ ಬಿರುಸ ಹಾಡಿಕೆ ಮಾಡಿ ಬಿಚ್ಚರಿಗೆ ಸೋಮನಿ ಕಾಕ ಜಗದಾಗ ಪಡೆದರ ಬೆಲಿ ಮುತ್ತಿನಂತ ಮಾತ ಮತ್ತೊಮ್ಮೆ ಕೇಳಬೇಕ ನಮ್ಮ ಸೊನ್ಯಾನ ಹನುಮಂತ ಗೌಡ ಮಾಯಿಲಿ ಯಾವ ನಮ್ಮ ಮನವಿ ಮದಗೋಣ ಮುತ್ಯಾರ ಮನ ಬಾಳ ಶಾಂತಿಲಿ ಅಂತಕ್ಕಂತ ಮಾತು ಹೇಳಿದ್ರು ಅವರು. ಇದೇ ಮಾತು ಯಾಕೆ ಹೇಳಿರುವ? ಈ ಮಾತು ಯಾಕೆ ಹೇಳಿದ್ರು? ಯಾಕೆ ಹೇಳಿ ಮಾತ? ಈ ಹಾಲು ಮತದೊಳಗ ಹುಟ್ಟಿ ಯಾರು ಈ ಕುರುಬ ಸಂಪ್ರದಾಯದೊಳಗ ಹುಟ್ಟಿ ವೀರ ದೇವರ ಮಾಳಿಂಗರಾಯ ಅಮೋಘ ಸಿದ್ಧ ಮುತ್ಯನ ನಾಮಸ್ಮರಣೆ ಮಾಡೋದು ಬಹಳ ಸರಳವಾದ ಮಾತದ. ಬಹಳ ಸರಳವಾದ. ಎಲ್ಲಾರು ನಮ್ಮ ಸಮಾಜದ ದೇವರದಾವ, ನಾವು ಡೊಳ್ಳಿನ ಪದ ಹಾಡ್ಬೇಕಂತ ಅನ್ಕೊಳ್ಳೋದು ಸಹಜವಾದ ಮಾತು. ಖರೆ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕ ಯಾರು ಜೇವೂರ ಗ್ರಾಮದೊಳಗ ತಂದೆ ಆನೆಪ್ಪ ಗೌಡರು, ತಾಯಿ ರತ್ನಾಬಾಯಿ ಪುಣ್ಯ ಉದರದೊಳಗ ಜನಶ್ಯ ಬಂದ್ರು. ಯಾರವ? ಚನ್ನಬಸಪ್ಪ ಗೌಡರು. ಯಾರ ಸಮಾಜದವರು? ಯಾರ ಸಮಾಜವರು? ಪಂಚಮಸಾಲಿ ಲಿಂಗಾಯತ ಸಮಾಜದವರಿದ್ರು ಸಹಿತ ಏನ್ ಮಾಡಿದ್ರು? ಆ ಸಮಾಜದ ಜನ ಎಲ್ಲ ಬಂದ ಆನೆಪ್ಪ ಗೌಡರಿಗೆ ಬಂದು ಹೇಳ್ತಿದ್ರು ಅವರು. ಏನಪ್ಪ ಬಂದ? ಗೌಡ ನಾವರೇ ಲಿಂಗಾಯತ ಸಮಾಜದ ದೇವಿ ಇದ್ದೇವೆ, ನಿಮ್ಮ ಮಗರೇ ಕುರುಬರು ಡೊಳ್ಳಿನ ಪದ ಹಾಡ್ಲಿಕ್ಕತ್ತಾನ. ಆ ಕುರುಬರು ಡೊಳ್ಳಿನ ಪದ ಹಾಡಿದರಿಂದ ನಮ್ಮ ಕುಲಕ್ಕೆ ಧಕ್ಕಿ ಬರ್ತದ. ನಿಮ್ಮ ಮಗನಿಗೆ ಹಾಡಿಕೆ ಬಿಡಿಸ್ರಕ್ಕೆ ಊರಾನ ಪಂಚಮಸಾಲಿ ಲಿಂಗಾಯತ ಸಮಾಜದ ಜನ ಎಲ್ಲ ಅಪ್ಪಗೆ ಹೇಳ ಕೂಡಲೇ ಅಪ್ಪ ಕರೆದ ಮಗನಿಗೆ ಅಂತಾರ ಚನ್ನಬಸಪ್ಪ ಗೌಡರಿಗೆ. ಏನಂದ್ರ ಮಾತ? ಯಪ್ಪ ಮಗನಿ, ನಮ್ಮ ಸಮಾಜದ ಜನ ಎಲ್ಲ ಡೊಳ್ಳಿನ ಹಾಡಿಕೆ ಹಾಡೋದಕ್ಕ ತಕರಾರು ತೆಗಿಲಕ್ಕಂತಾರ, ಇವತ್ತಿನೇ ಹಾಡಿಕೆ ಬಿಡುವಂದ ಕೂಡಲೇ ಅವಾಗ ಚನ್ನಬಸಪ್ಪ ಗೌಡ ಅಪ್ಪಗಂತಾರ ಏನಂದ್ರ ಮಾತ? ಯಪ್ಪ ನೀ ಏನ ಹಾಡಿಕೆ ಬಿಡುವಲ್ಲಕತ್ತೀರಲ್ಲ, ನಾ ಹಾಡಿಕೆ ಬಿಡ್ತೀನಿ, ನಿನ್ನ ಮಾತಿಗೆ ಧಿಕ್ಕರಿಸಿ ನಡಿದಿಂದ ಮತ್ತೇನಾಗ್ಯದ? ಹಾಡಿಕೆ ಬಿಡ್ತೀನಿ ಕರ ಇವಂತ ಹಾಡಿಕೆ ಬಿಡೋದಿಲ್ಲ. ಮತ್ತೆವಾಗ 5 ದಿವಸ ಆದ್ಮ್ಯಾಗ ನಾ ಹಾಡಿಕೆ ಬಿಡ್ತೀನಿ ಅಂತ ಅಪ್ಪಗೆ ಹೇಳಿದ್ರ ಅವರು. ಅವಾಗ ಏನಂದ? ಹೇಳಿದ ಕೂಡಿ ಅಂತಾರ ಆನೆಪ್ಪ ಗೌಡ ಮಗನಿಗೆ. ಏನಂದ್ರ ಮಾತ್ರ? ಮಗನೇ, ಇವತ್ತೇನೆ ಹಾಡಿಕೆ ಬಿಡುವಂತ ನಾ ಅಂತೇನಿ, ನಾಳೆಗೆ 5 ದಿವಸ ಆದ್ಮ್ಯಾಗ ನೀ ಹಾಡಿಕೆ ಬಿಡ್ತೀನಂತಿ. ಯಾಕೋ 5 ದಿವಸ ಏನ ಮಾಡವದಿ ಅಂದ ಕೂಡ್ಲೆ ಅವಾಗ ಅಂತಾರ ಚನ್ನಬಸಪ್ಪ ಗೌಡರು. ಏನಂದ್ರ ಮಾತ್ರ? ಯಪ್ಪ, ಇಷ್ಟು ದಿವಸ ನನ್ನಪ್ಪ ಭಗವಂತನ ನಾಮಾಸ್ಮರಣೆ ಮಾಡೀನಿ, ಹೆಂಗಿದ್ರು ನಾ ಹಾಡಿಕೆ ಬಿಡಾವದೀನಿ. ನಾಳೆ ನನ್ನಪ್ಪ ಮಾಳಿಂಗರಾಯಿಂದ ಭರ್ಜರಿಯಾಗಿ ಹುಲಜಂತ್ಯಾಗ ಜಾತ್ರೆ ಆಗ್ತದ. 5 ದಿವಸ ಭಗವಂತನ ನಾಮಾಸ್ಮರಣೆ ಮಾಡಿ ಮುಂದೆ ಹಾಡಿಕೆ ಬಿಡ್ತಾ ಯಪ್ಪ, ಮುಂದೆ ನಾ ಹಾಡಿಕೆ ಬಿಡ್ತೀನಿ ಅಂತ ಅಪ್ಪಗೆ ಹೇಳಿದ್ರು. ಹೌದಲ್ಲ? ಹೇಳಿದ ಕೂಡಲೇ ಅಪ್ಪ ಮುನಿಸ್ನೊಳಗ ವಿಚಾರ ಮಾಡ್ತಾನ. ಏನ್ ವಿಚಾರ? ಏನೋ ಮಗ 5 ದಿವಸ ಆಶೆ ಪಡ್ಲಕತ್ತಾನ, 5 ದಿವಸ ಸಲುವಾಗಿ ನನ್ನ ಮಗನ ಜೋಡಿ ತಕರಾರು ತೆಗೆದ ಬೇಡ, ಹೆಂಗಿದ್ರು 5 ದಿವಸ ಆದ್ಮೇಲೆ ಬಿಡ್ತಾನಂತ ತಿಳ್ಕೊಂಡ ಮಗನಿಗೆ ಮಾತು ಹೇಳ್ತಾರ ಆನೆಪ್ಪ ಗೌಡರು. ಏನ್ ಹೇಳಿದ್ರವ? ಯಪ್ಪ ಮಗನೇ, ನೀ ಜಾತ್ರೆಗೆ ಹೋಗೋದು ಹೋಗುತ್ತೆ, ಮತ್ತೇನ ಇನ್ನ ನೀ ನಾಳೆಗೆ ಜಾತ್ರೆಗೆ ಹೋಗಾವದಿ. ಮತ್ತೇನಾಗ್ಯದ? ಇವತ್ತು ಒಂದ್ ದಿವಸ ಫುಲ್ಲಾದಿ 12 ಎಕರೆ ಹೊಲ ಬಿತ್ತಾರದಿ ಹಸಿಯಾಗಿ ನಿತ್ತದ. ಆ ಹೊಲ ಇವತ್ತು ಬಿತ್ತು, ನಾಳೆಗೆ ಜಾತ್ರೆಗೆ ಹೋಗತ್ತೆ ಮಗನಿಗೆ ಹೇಳಿದ್ರು. ಆಗ ಆಯ್ತಂತ ತಿಳ್ಕೊಂಡ ಡೊಳ್ಳಿನ ಹಾಡಿಕೆ ತಂಡದೊಳಗ ಎಲ್ಲಾ ಸಮಾಜದ ಗೆಳೆಯರ ಬರಗಿತ್ತು. ನಮ್ಮಂತವ್ರು ಇರ್ತಾರಲ್ರಿ, ಆ ಗೆಳೆಯರನ್ನ ಕರ್ಕೊಂಡ ಚನ್ನಬಸಪ್ಪ ಗೌಡರು ಎತ್ತುಗಳ ತಗೊಂಡ ಜ್ವಾಳದ ಬೀಜ
ತಗೊಂಡು ಮಾನ್ಯದ ಹೊಲಕ್ಕೆ ಹೋಗ್ತಾರ. ಹೌದಾ? ಮಾನ್ಯದ ಹೊಲಕ್ಕೆ ಹೋಗಿ ಎತ್ತುಗಳ ಕೊಳ ಕಟ್ಟದ್ರು. ಕಟ್ಟಿದಾಗ ಎತ್ತುಗಳ ಕೊಳ ಕಟ್ಟಿ ಮಂಡಿಯನ್ನ ಕಟ್ಟಿ ಉಡುಚಿನ ಸೊಂಟಿಗೆ ಕಟ್ಟಕೊಂಡ ಉಡುಚಿದೊಳಗಿನ ಕಾಲ್ ತಗೊಂಡ ಮಂಡಿ ಮೇಲೆ ಕೈ ಇಡ್ತಾರ ಚನ್ನಬಸಪ್ಪಗೌಡ್ರು. ಏನ್ ಮಾಡ್ತಾರ ನೋಡ್ರಿ ಡೊಳ್ಳಿನ ಹಾಡಿಕೆ ಒಳಗೆ ಎಂತ ಶಕ್ತಿ ಅದ. ಎಂತದವ? ಚನ್ನಬಸಪ್ಪಗೌಡ್ರು ಮಂಡಿ ಮ್ಯಾಗ ಕೈ ಇಟ್ಟು ವಿಚಾರ ಮಾಡ್ತಾರ. ಏನಂತ ವಿಚಾರ? ಹಿಂಗೆ 12 ಎಕರೆ ಹೊಲ ನಾ ಬಿತ್ತುದು ಬೇಡ, ಮತ್ತಂಗ ನನ್ನಪ್ಪ ಮಾಣಿಕರಾಯ ಭಗವಂತನ ನಾಮಸ್ಮರಣೆ ಒಳಗೆ ನಾ ಹೊಲ ಬಿತ್ತಬೇಕಂತ ತಿಳ್ಕೊಂಡ ಏನ್ ಮಾಡಿದ್ರು? ಗೌಡ್ರು ಬಾರಾಮತಿ ಗೌಡ್ರ ಮಾರ ಹಚ್ಚಿ ಬಿಟ್ರು ಹೊಲ ಬಿತ್ತುವಂತ ಟೈಮ್ ಅದೊಳಗೆ. ಏನ ಮಂಡಿ ಮ್ಯಾಗ ಕೈ ಇಟ್ಟ ಬಾರಾಮತಿ ಗೌಡ್ರ ಮಾರ್ಗ ಹಚ್ಚಿ ಬಿಟ್ರು. ಏನಾಗ್ತದ್ರಿ? ಮಾರ್ಗದೊಳಗೆ ಎಂತ ಶಕ್ತಿ ಅದ ನೋಡ್ರಿ ಬಂಧುಗಳೇ. ಎಂತ ಶಕ್ತಿವ? ಆ ಗೌಡ್ರ ಮಾರ್ಗ ಏನ್ ಹಚ್ಚಿ ಬಿಟ್ರು ಮಾರಿಗಿನ ಗುಂಗಿನೊಳಗ ಏನಾಯ್ತು? 12 ಎಕರೆ ಹೊಲ ಎಲ್ಲ ಕುಲ್ಲ ಕೂರಿಗಿನೇ ಆಡಿ ಬಿಡುತ್ತ. ಒಂದೇ ಕಾಲ್ ತಗೊಂಡು ಭೂಮಿ ಒಳಗೆ ಬಿಡ್ಲಿಲ್ಲ. ಒಂದು ಜ್ವಾಳದ ಬೀಜ ಸಹಿತ ಭೂಮಿಯಾಗ ಬಿಡುದಿಲ್ಲ. ದಂಡಿಗೆ ಬಂದ ಎತ್ತುಗಳ ನಿಂತು ಮಾರ್ಗ ತರಿಬಿ ನೋಡ್ತಾರ ಗೌಡ್ರು. ಏನು? ಮಂಡಿ ಮ್ಯಾಗಿನ ಕೈ ಮಂಡಿ ಮ್ಯಾಗಿ ಇತ್ತು, ಉಡಚಿಲ್ಲಾಗಿನ ಕಾಲು ಉಡಚಿಲ್ಲಾಗಿ ಇತ್ತು. ಹೌದಲ್ಲ? ಹಿಂದ ತಿರುಗಿ ನೋಡ್ತಾರ ಹೊಲ ಎಲ್ಲಾ ಬಿತ್ತನ ಆಗಿ ಹೋಗಿತ್ತು. ಹೌದಲ್ಲ? ಅವಾಗ ಚನ್ನಬಸಪ್ಪಗೌಡ್ರ ಮನುಷ್ಯನೊಳಗೆ ವಿಚಾರ ಮಾಡ್ತಾರ. ಏನ್ ವಿಚಾರ? ಮಾಳಿಂಗರಾಯನ ನಾಮಾಸ್ಮರಣೆ ಒಳಗ ಒಂದು ಬೀಜ ಸಹಿತ ನಾವು ಹೊಲದಾಗ ಬಿಡಲಿಲ್ಲ. ಇದ್ದ ಬೀಜ ಇದ್ದಂಗೆ ಅದಾವ. ಹಿಂಗೆ ತಗೊಂಡ ಮನಿಗೆ ಹೋದ್ರ ನಮ್ಮ ಅಪ್ಪ ನನಗ್ ಹೊಡಿತಾನ ಅಂತ ತಿಳ್ಕೊಂಡ ಏನ್ ಮಾಡ್ತಾರ? ಅಲ್ಲೇ ಮಾನ್ಯದ ಹೊಲದಾಗ ಒಂದು ಬಣಿ ಬಿತ್ತು ತಮ್ಮ. ಬಣಿ ಒಳಗ ಆ ಬಣಿವಿ ಒಳಗ ಜ್ವಾಳದ ಬೀಜ ಮುಚ್ಚಿಟ್ರು. ಮನಿಗೆ ಹೋಗಿ ತಿಮ್ಮ ಹೆಗಲಿಗೆ ಹಾಕೊಂಡು ಹುಲಜಂತಿ ಜಾತ್ರೆಗೆ ಹೋದ್ರು. ಹೌದಲ್ಲ? 5 ದಿವಸ ಭಗವಂತನ ನಾಮಾಸ್ಮರಣೆ ಮಾಡಿದ್ರು. ಕೊನೆಗೆ 5ನೇ ದಿವಸ ಕೊನೆಯದಾಗಿ ಒಂದೇ ಸಣ್ಣ ಉಳಿದಿತ್ತು. ಅವಾಗ ಮಂಗಳಾರತಿ ಮಾಡೋಕ್ಕಿಂತ ಮುಂಚಿತವಾಗಿ ನನ್ನಪ್ಪ ಮಾಳಿಂಗರಾಯನ ಮುಂದೆ ಹೋಗಿ ಶರವಟ್ಟಿ 2 ಮಂಡಿಗಳ ಊರಿ ಮಾಳಿಂಗರಾಯನ ಮುಂದೆ ಶರವಟ್ಟಿ ಕೇಳ್ಕೊತಾರ ಚನ್ನಬಸಪ್ಪಗೌಡ್ರು. ಏನಂತ ಮಾತ್ರೆ? ಯಪ್ಪ ಭಗವಂತ ನಿನ್ನ ನಾಮಾಸ್ಮರಣೆ ಒಳಗ ಏನ್ ಮಾಡಿದ್ಯೋ? 12 ಎಕರೆ ಹೊಲ ಎಲ್ಲ ಕುಲ್ಲಾ ಕೂರಿಗೆ ಆರಿಸಿ ಬಂದೀನಿ. ಬೀಜ ಎಲ್ಲ ಬಡವ್ಯಾಗ ಮುಚ್ಚಿಟ್ಟು ಬಂದೀನಿ. ನಮ್ಮಪ್ಪ ನೋಡಿದ್ರ ನನಗ್ ಹೊಡಿತಾನ, ಅವನ ಕೈವರೆಗಿಂದ ಪಾರ ಮಾಡವ ನೀನೆ ಅಂತ ತಿಳ್ಕೊಂಡ ಮಂಗಳಾರತಿ ಮಾಡಿ ಮತ್ತ ಜೇವರ ಗ್ರಾಮಕ್ಕೆ ಬರ್ತಾರ. ಹೌದಲ್ಲ? 5 ದಿವಸ ಹಗಲು ರಾತ್ರಿ ನಿದ್ದಿದ್ದಿಲ್ಲ. ಇದ್ದಿಲ್ಲ. ಅಲ್ಲೇ ದನ ಕಳಗಳಿಗೆ ಬೆವ್ವ ನೀರ ಮಾಡಿದ್ರು. ಹೌದಾ? ದವಣಿಗೆ ತಲೆ ಕೊಟ್ಟ ಗೌಡ್ರು ಮಲ್ಕೊಂಡ್ರು. ಚನ್ನಬಸಪ್ಪಗೌಡ್ರಿಗೆ ಶುಗರ್ ನಿದ್ದೆ ಹತ್ತಿ ಬಿಡುದು. ಅವಾಗ ಏನಾಗ್ತದವ? ಆ ಶುಗರ್ ನಿದ್ದೆ ಒಳಗ ನನ್ನಪ್ಪ ಮಾಳಿಂಗರಾಯ ಕನಿಷ್ಠೊಳಗೆ ಬರ್ತಾನ. ಏನಕ್ಕೆ ಇದು ಮಾತಾ? ಕನಿಷ್ಠೊಳಗ ಬಂದ ಗೌಡ್ರಿಗೆ ಅಂತಾನ ನನ್ನಪ್ಪ ಕರುಣಾವಂತ ಮಾಳಿಂಗರಾಯ. ಏನಂದವ ಮಾತಾ? ಗೌಡ ನನ್ನ ಮುಂದೆ 2 ಮಂಡಿಗಳ ಊರಿ ವರ ಕೇಳಿರಿ. ಕೇಳಿರ್ಲ? ನಿಮ್ಮ ಭಕ್ತಿಗೆ ನಾ ಮೆಚ್ಚಿನಿ. ಇವತ್ತು ನಿಮಗೆ 2 ವರ ಕೊಡ್ತೀನಿ. ಆದ್ರೆ ಒಂದ್ ಹೇಳ್ರಿ ಒಂದು ಬಿಡ್ರಿ. ಆ 2 ವರದಾಗ ನೀವು ಯಾವ್ದು ಹಿಡಿತೀರಿ ಹಿಡೀರಿ, ಒಂದು ಬಿಡ್ರಿ ಅಂತಕ್ಕಂತ ಮಾತಂದ ಕೂಡ್ಲಿ ಗೌಡ್ರ ಎಂತ ಮಾತು ಕೇಳ್ಯಾರ ನೋಡ್ರಿ. ಎಂತ ಮಾತವ? ಯಪ್ಪ ನೀ ಏನು ವರ ಕೊಡ್ತಿ ಕೊಡು. ಕೊಡು. ಅದ್ರ ಒಳಗೆ ಒಂದೇ ನಾ ಹಿಡಿತೀನಿ ಅಂದ ಕೂಡಲೇ ನನ್ನಪ್ಪ ಮಾಳಿಂಗರಾಯ ಮುತ್ತೆ ಏನ್ ಹೇಳ್ತಾನ ನೋಡ್ರಿ. ಏನ್ ಹೇಳವ? ಗೌಡ್ರ 12 ಎಕರೆ ಹೊಲ ಬಿತ್ತಾರ್ರಿ, ಹಂಗೆ ಬಂದಿರಿ. ಹಂಗೆ ಬಂದಿರ್ಲ? ಅದ್ರಾಗ ನಿಮ್ಮ ಹೊಟ್ಟಿಲೆ ಫಲ ಸಂತಾನ ಇಲ್ಲ. ಇಲ್ಲ. ಆ 12 ಹೊಲ ಏನಪ್ಪಾ ಅಂತಂದ್ರ 12 ಎಕರೆ ಹೊಲ ಏನ ಬಿತ್ತೀರಿ ನೋಡು. ಆ ಬಿತ್ತಾರದಂತ ಹೊಲ ಮಾಡಬೇಕು. ನೀನು ಹೊಟ್ಟಿಗೆ ಸಂತಾನ ಬೇಕು. ಏನು ನಿಮ್ಮ ಹೊಟ್ಟಿಲೆ ಮಕ್ಕಳು ಬೇಕಂತ ಕೇಳದ ಕೂಡಲೇ ಚನ್ನಬಸಪ್ಪಗೌಡ್ರ ಎಂತ ಮಾತು ಕೇಳ್ಯಾರ ನೋಡ್ರಿ. ಎಂತ ಮಾತವ? ಈಗಿನವ್ರ ಎಂತ ವರ ಕೇಳ್ತಾರ? ನಮ್ಮಂತ ಸುಳಿ ಮಕ್ಳವ್ರ ಬ್ಯಾರೆ ಕೇಳೋರ್ ಅಲ್ರಿ. ಏನ್ ಕೇಳ್ತೀನಿ? ನಾ ಬೋರ್ ಹೊಡ್ಯಾರಿ ನೀರ ಹೆಣ್ಣದವ್ರಿ ಮಕ್ಳು ಹುಟ್ಟಬೇಕ ನಾ ಬೇಡವ. ನೀ ಕೇಳಾಗಿದ್ದಾನೆ. ಚನ್ನಬಸಪ್ಪಗೌಡ್ರ ಎಂತ ಮಾತು ಕೇಳ್ಯಾರ? ಎಂತ ಮಾತವ? ಯಪ್ಪ ಭಗವಂತ ಮುಂದೆ ಎಷ್ಟು ಮಂದಿ ಡೊಳ್ಳಿನ ಹಾಡಿಕೆ ಹಾಡ್ತಾರ ನೋಡು. ಅವ್ರು ಎಲ್ಲಾರು ನನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳು ತಿಳ್ಕೊತೀನಿ ಭಗವಂತ. ನನ್ನ ಹೊಟ್ಟಿಲೆ ಫಲ ಸಂತಾನ ಕೊಡಬೇಡ. ನನ್ನ ಹೊಟ್ಟಿಲೆ ಮಕ್ಕಳ ಬೇಡಕರೆ ನಾ ಬಿತ್ತಲಾರದಂತ ಹೊಲ ನಾಟಿಸಿ ತೋರಿಸು. ಈ ಭೂಮಿ ಕೆಳಮ್ಯಾಗ ಒಂದು ಭಂಡಾರದ ಕೂನ ತೋರಿಸಿಕೊಡುತ್ತೇವೆ. ಕನಿಷ್ಠನೊಳಗೆ ಗೌಡ್ರ ಮಾಳಿಂಗರಾಯ ಮಾತು ಹೇಳಿದ್ರು. ಆಗ ನನ್ನಪ್ಪ ಮಾಳಿಂಗರಾಯ ಆಶೀರ್ವಾದ ಮಾಡಿ ಹುಲಿಜಂತಿಗೆ ಹೋದ. ಇದಕ್ಕಿಂತ ಮೊದಲ ಆನೆಪ್ಪಗೌಡ್ರು ಅಪ್ಪ ಆಗಿರ್ತಕ್ಕಂತ ಆನೆಪ್ಪಗೌಡರು ದನಕ್ಕೆ ಮೇವು ಒಗಿಬೇಕ ಮಾನ್ಯದ ಹೊಲಕ್ಕೆ ಹೋಗಿ ಬಡಿವ್ಯಾನ ಸೋಡ ಹಿರಿತಿದ್ರು. ಅಪ್ಪನ ಕೈಯಾಗ ಜ್ವಾಳದ ಬೀಜ ಸಿಕ್ಕುತ್ತಮ್ಮ. ಅಪ್ಪ ಏನಂತಾನ? ಹೊಲದಾಗ ನೋಡ್ತಾರ ಒಂದು ನಾಟಿಗೆ ನಾಟಿದ್ದಿಲ್ಲ, ಇದ್ದ ಬೀಜ ಇದ್ದಂಗೆ ಇದ್ದು. ಈ ಮಗ ಹೊಲ ಬಿದ್ದಿಲ್ಲ ಅಂತ ತಿಳ್ಕೊಂಡ ಸಿಟ್ಟಿಗೇರಿ ಮನೆಗೆ ಬರ್ತಾರ. ಅಲ್ಲೇನಾಗ್ತದ? ಆ ಮಲ್ಕೊಂಡಿರ್ತಕ್ಕಂತ ಮಗನಿಗೆ ಎಬಸಿ ಹೊಡಿ ಬಡಿ ಮಾಡ್ಲಕತ್ರ. ಏನಂತೇಳಿ? ಏನಂತ ಹೊಡಿ ಬಡಿ? ಮಗನ ಮಾನ್ಯದ ಹೊಲ ಬಿತ್ತಿ ಅಂತೇಳಿ ಜ್ವಾಳದ ಬೀಜ ಕೊಟ್ರ. ಏನ್ ಮಾಡಿದ್ಯೋ ಮಗನ? ಬಣಿವ್ಯಾಗ ಮುಚ್ಚಿಟ್ಟ ಜಾತ್ರೆಗೆ ಹೋಗಿದೆ ಅಂತ ಹೊಡಿಲಾಕತ್ರು. ಆಗ
ಅವಾಗ ಚನ್ನಬಸಪ್ಪ ಗೌಡ ಅಪ್ಪಗ ಮಾತು ಹೇಳ್ತಾರ, ಏನ್ ಮಾತವ? ಯಪ್ಪ ಹೊಲ ಎಲ್ಲ ನಾ ಬಿತ್ತಿ ಬಂದೇನಿ, ಖರೆ ನೀರ್ ಸರಿಯಾಗಿ ನೋಡಿಲ್ಲ. ನೀರ್ ಸರಿಯಾಗಿ ನೋಡಿ ಬಂದೇತ, ಉಳಿದಿರ್ತಕ್ಕಂತ ಬೀಜ ಮಳೆಯಾಗ ತೊಯ್ಬಾರ್ದಂತೇಳಿ ಬಡಿಯಾಗ ಮುಚ್ಚಿಟ್ಟಿನಿ. ಅಪ್ಪಾಜಿ ನಾವು ಹೊಲ ಬಿತ್ತೀನಿ ಅಂತೇಳಿ ಅಪ್ಪನ ಒಂದು ಸುಳ್ಳು ಮಾತ ಹೇಳಿದ್ರು. ಹೇಳಿದ ಕೂಡಲೇ ಅಪ್ಪಗ ಇನ್ನೂ ಇಷ್ಟು ಸಿಟ್ಟು ಬಂದು ಬಿಡುತ್ತಮ್ಮ. ಏನಂತೇಳಿ? ಏನ್ ಸಿಟ್ಟವ? ಈ ಮಗ ಹೊಲ ಬಿತ್ತಿನಂದ್ರು ಬಿತ್ತಿನತ್ತಪ್ಪ ಅಂತಂದ್ರ ಇವನಿಗೆ ಹೊಲಕ್ ಬೈರ ತೋರಿಸ್ಬೇಕಂತ ತಿಳ್ಕೊಂಡ ಮಗನ ರಟ್ಟಿ ಹಿಡ್ಕೊಂಡು ಎಳ್ಕೊಂಡ ಮಾನ್ಯದ ಹೊಲಕ್ ಹೊಂಟ್ರು. ಅಲ್ಲೇನಾದ್ರು ಮಾನ್ಯದ ಹೊಲಕ್ಕೆ ಹೋಗಿ ಅಪ್ಪ ಇರ್ತಕ್ಕಂತ ಆನೆಪ್ಪದವರು ಏನ್ ಮಾಡಿದ್ರು? ಅಂತಾರ ಮಗನಿಗೆ, ಏನಂತ ಬಾಪ? ಮಗನೇ ಹೊಲ ಬಿತ್ತಿನಂತ ನೀ ಅಂತಿ, ನೋಡಲಿ ಎಲ್ಲಿ ಹೊಲ ಬಿತ್ತಿದೆ ಅಂತ ದೊಡ್ಡ ಮಾಡಿ ತೋರಿಸುದ್ರಾಗ ಏನಾಗಿತ್ತು? ಒಂದು ಕೈಕಾಸು ಬೀಜ ಸಹಿತ ಏಳದರಂತ ಹೊಲ ಏನಾಗಿತ್ರಿ? ಸಾಲಿಗೆ ಸಾಲ ನಾಟಿ ನಿಂತಿತ್ತು, ಸಾಲಿಗೆ ಸಾಲ ನಾಟಿ ನಿಂತಿತ್ತು. ಇದು ಎದರಿಂದ? ಇದು ಎದರಿಂದವ? ಡೊಳ್ಳಿನ ಪದ ಹಾಡಿದರಿಂದ. ಇದು ಎದರಿಂದಾನೆ? ಡೊಳ್ಳಿನ ಪದ ಹಾಡಿದ್ರಿಂದ ದೇವ್ರ ಹೊಲ ಅವನ್ ಬೆಳೆದೈತದು. ಬಿತ್ಲಾರ್ದಂತ ಹೊಲ ನಾಟಿ ತೋರ್ಸ್ಯಾರ ಅವ್ರು. ಹೌದು, ನೀವು ಡೊಳ್ಳಿನ ಪದನ ಹಾಡಾಗತ್ತೀರ ಅಂಚೇಳಿ ಅಣ್ಣವರು. ನೀವು ಅಲ್ಬೋ ಅಚ್ಚಿ ಕಡೆ ಅಣ್ಣಗಳಿಗೆ ಯಾಕೆ ತಗೊಳಕತ್ತೀನಿ? ಇಲ್ಲ, ನಿಮ್ಮ ಹೊಲ ನಾಳೆ ಆಡ್ತಿರ್ಬೇಕಲ್ಲ. ಎಂತಾವು ನಿಮ್ ಮೊದ್ಲಾಗ ನಾಟಿಗೆ ಹೋಗುದ ಮತ್ತ ಕೈ ಕಾಸು ಹೇಳ್ಬೋದು ನೋಡು, ಕೈ ಕಾಸು. ಅದಕ್ಕೆ ಇರ್ಲಿ, ಆಗಿನ ಕಲಾವಂತರಿಗೆ ಈಗಿನ ಕಲಾವಂತರಿಗೆ ಬಹಳ ವ್ಯತ್ಯಾಸ ಅದ. ಯಾಕಪ್ಪ ಅಂತಂದ್ರ ಮುಂದಿನ ಸಂಧಿಗೆ ಏನಪ್ಪಾ ಅಂತಂದ್ರ ತಮ್ಮ ಏನ್ರಿ? ಇನ್ನೂ ಪದ ಮತ್ತು ಮಾನವಗೇನ ಮಾತಾಡೋದ. ನಾ ಮುಂದವರ್ರಿ ಮನ್ಕಳಾಟ. ಆ ವಿಷಯದೊಳಗೆ ನಮ್ಮ ಅಣ್ಣ ಯಾವ ವಿಷಯ ಹಿಡಿದು ಏನು ಬೆಳೆಸಿದ ನಮಗೆ ಯಾವ ಬಿಟ್ಟಿದ್ದ, ಮತ್ತ ಯಾರು ಒಂದು ಏನು ಪ್ರಶ್ನೆ ಕೇಳಿದ್ರು ಅಂತಕ್ಕಂಥದ್ದು ಮುಂದೆ ಮಾತಾಡೋದ.